ಮಹಾರಾಷ್ಟ್ರದಲ್ಲಿನ ಮಳೆಗೆ ಬೆಳಗಾವಿಯಲ್ಲಿ ಅವಾಂತರ ಮುಂದುವರೆದಿದೆ. ಅಥಣಿ ತಾಲೂಕಿನ ಜನ ನೆರೆ ಹಾವಳಿಗೆ ಊರು ಬಿಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಲಬುರಗಿ ಹಾಗೆ ರಾಯಚೂರಿನಲ್ಲೂ ನದಿ ಅಬ್ಬರಿಸ್ತಾ ಇದ್ದು ಸೇತುವೆಗಳು ಮುಳುಗಿ ಹೋಗಿವೆ. ಜಮೀನುಗಳಿಗೆ ನೀರು ನುಗ್ಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ನದಿ ಪಾತ್ರದ ಜಮೀನುಗಳು ಜಲಮಯ, ಮುಳುಗಿದ ಕಬ್ಬು. ನೀರು ಬರೀ ನೀರು, ಎಲ್ಲಿ ಕಣ್ ಹಾಯಿಸಿದ್ರೂ ನೀರು. ಮಹಾರಾಷ್ಟ್ರದಲ್ಲಿನ ಮಳೆಗೆ ಬೆಳಗಾವಿಯ ಜನ ಬೆಲೆ ತೆರಬೇಕಾದ ಸ್ಥಿತಿ ಬಂದೊದಗಿದೆ. ಮಹಾರಾಷ್ಟ್ರದಲ್ಲಿನ ಮಳೆ ಕಾರಣಕ್ಕೆ ಹಿಡಕಲ್ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದಾಗಿ ಘಟಪ್ರಭಾ ನದಿಯ ಅಕ್ಕಪಕ್ಕದಲ್ಲಿದ್ದ ಜಮೀನುಗಳು ಜಲಮಯವಾಗಿದೆ. ಗೋಕಾಕ್ ತಾಲೂಕಿನ ಅಡಿಬಟ್ಟಿ ಗ್ರಾಮದ 100 ಎಕರೆ ಕಬ್ಬು ಜಲಾವೃತವಾಗಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ. ನೀವು ಪ್ರತಿ ವರ್ಷ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರ್ತೀರಿ, ಈಗ ಮತ್ತೆ ಘಟಪ್ರಭಾ ನೀರು ಬಂದಿದೆ, ಯಾವ ರೀತಿ ಪರಿಸ್ಥಿತಿ ಐತಿ? ಪರಿಸ್ಥಿತಿ ಎಲ್ಲ ಇಲ್ಲಿ ಹದಗೆಟ್ಟ ಹೋಗೈತ್ರಿ. ಒಟ್ಟ ಸರಿ ಇಲ್ಲಿ ಏನ್ ಹೇಳ್ಬೇಕಂದ್ರೆ ಎಲ್ಲ ಮುಗಿದ ಹೋಗೈತ್ರಿ. ಇಲ್ಲಿದ ಒಟ್ಟು ನಾವು ಸಾಲ ಮಾಡೋದು, ಪೀಕ್ ಮಾಡೋದು, ಹೊಳಿಗೆ ಹೋಗೇ ಬಿಡೋದು. ವರ್ಷ ನಮ್ದು ಇದ್ದಿದ್ದ ನೋಡ್ರಿ. ಇದ್ರ ಬಗ್ಗೆ ಏನು ಯಾರು ಹೇಳಿದ್ರು ತಿಳ್ಕೊಳ್ತಾ ಇರಲ್ಲ. ಏನು ಒಟ್ಟು ಪರಿಹಾರ ಕೊಡ್ತಾರೋ ಮತ್ತು ಅದ ವರ್ಷ ಇರೋದನ್ನ. ಜಾನುವಾರುಗಳ ಸಮೇತ ಊರು ಬಿಡ್ತಿರುವ ಜನರು. ಘಟಪ್ರಭಾ ಮಾತ್ರವಲ್ಲ, ಮಹಾರಾಷ್ಟ್ರದ ಡ್ಯಾಂಗಳಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಅಥಣಿ ತಾಲೂಕಿನ ಮಾಂಗವಸ್ತಿ ಗ್ರಾಮಕ್ಕೆ ನದಿ ನೀರು ನುಗ್ಗಿದೆ. ಪ್ರವಾಹದ ಪರಿಸ್ಥಿತಿಗೆ ಹೈರಾಣಾದ ಜನ ಊರು ತೊರೆತಾ ಇದ್ದಾರೆ. ಅಗತ್ಯ ವಸ್ತುಗಳನ್ನ ಟ್ರ್ಯಾಕ್ಟರ್ ಮೂಲಕ ಸಾಗಾಟ ಮಾಡ್ತಾ ಇದ್ದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡಿ ಅಂತ ಟಿವಿ9 ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಯಾವ ಸಮಸ್ಯೆ ಇದೆ ನೋಡ್ರಿ. ಅಗಡೆ ಹೋಗೋದು, ಈ ಕಡೆ ಬರೋದು, ಹುಡುಗರ ಹುಚ್ಚಿ ಎಲ್ಲಿ ಹೋಗೋದು ಹೇಳ್ರಿ. ನಾವು ಜಾಗ ಕೊಟ್ರೆ ಅಲ್ಲಿ ಹೋಗಿ ನಿಂದಿರ್ತೀವಿ, ದೊಡ್ಡರಿ ಬಡ್ಕೊಂಡು ನಿಂದಿರ್ತೀವಿ, ಯಾರು ಮಾಡ್ಕೊತ ನಿಂದಿರ್ತೀವಿ. ಹೆಂಗ್ ಮಾತಾಡ್ರಿ ಮಾಡೋದು ಹೇಳ್ರಿ. ಇಲ್ಲೆಲ್ಲಿ ಬೋಟ್ರಿ ಇಲ್ಲಿ ಯಾರು ಕೊಡ್ತಾರ ನಮಗ್ ತಂದು ಯಾನ್ ಕೇಳಲ್ಲ. ಏನಂತಾರ ತರ್ಸಿವತ್ತಾರು ಹೊಳೆ ಬಿಟ್ಟು ಹೋಗಿರ್ತಾರ, ಸಾಯಿರ್ತಾರು. ಮತ್ತೆ ಇದ್ರಲ್ಲೇ ಮತ್ತೆ ಮನಿಗೊಟ್ಟದ ನೀರ್ ನಿಂತಾವ್ರಿ. ಬಾರ್ದಂತ ತೆಗಿದಾದ್ರ ಇರಿಬಿ ಸೋಳ ಹಸು ಬಿಟ್ಟು ಹೊಂಟ್ಲತ್ತಾವ. ಹೆಂಗ್ ಮಾಡೋದು ಹೇಳ್ರಿ. ಯಾನ್ ನಮಗ್ ಮುಂದ್ ಹೋಗತ್ತಂದ್ರ ಬಿ ಯಾರು ಹೇಳಕ್ ಬಿ ಬಂದಿಲ್ರಿ ನಮಗ್. ಮತ್ತೇನ್ ಇಲ್ರಿ ಜಾಗ ಕೊಟ್ಟಿಲ್ರಿ ನಮಗನ. ಜಾಗ ಬರೀ ಹೊಳಿ ಬಂದಾಗ ಕುಟ್ಟಿವತ್ತಾರಿ. ಹೊಳಿ ಬಂದ್ ಹೋತದ ನಮ್ಗೆ ಮಾತಾಡಂಗಿಲ್ಲ, ಯಾರು ಬರಂಗಿಲ್ರಿ, ಯಾರು ಕೇಳಂಗಿಲ್ರಿ. ಮಳೆಗೆ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಜಲಾವೃತ. ರಾಯಚೂರು ಜಿಲ್ಲೆಯಲ್ಲಿ ಮಳೆಗೆ ಕೃಷ್ಣಾ ನದಿಯ ಅಬ್ಬರ ಜೋರಾಗಿದೆ. ನಾರಾಯಣಪುರ ಡ್ಯಾಂನಿಂದ 2 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದ್ದು ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಜಲಾವೃತಗೊಂಡಿದೆ. ರಾಯಚೂರು ಮತ್ತು ಯಾದಗಿರಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು 30ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕವೇ ಕಟ್ಟಾಗಿ ಸಂಕಷ್ಟ ಎದುರಾಗಿದೆ. ಇಲ್ಲಿ ನೋಡಿದ್ರೆ ಅಬ್ಬಾ, ಇಷ್ಟು ನೀರು ನಾನು ಎಂದೂ ನೋಡಿರ್ಲಿಲ್ಲ. ಅಂದ್ರೆ ಬ್ರಿಡ್ಜಸ್ ಮೇಲೆ ಸಾಕಷ್ಟು ಸಲ ಹೋಗಿದ್ದೀನಿ, ಬಟ್ ಇಷ್ಟು ನೀರು ಎಂದು ನೋಡಿರ್ಲಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಒಂಚೂರು ಭಯನೂ ಆಗ್ತದೆ. ಇಷ್ಟು ನೀರು ನೋಡಿ ಬ್ರಿಡ್ಜಿನ ರೋಡಿನ ಮೇಲೆನೆ ನೀರು ಹೋಗ್ತಾ ಇದೆ, ಎಲ್ಲ ಬ್ಲಾಕ್ ಮಾಡಿದ್ದಾರೆ. ರೈತರ 200ಕ್ಕೂ ಹೆಚ್ಚು ಪಂಪ್ ಸೆಟ್ ಮುಳುಗಡೆ. ಕಲಬುರಗಿ ಜಿಲ್ಲೆಯಲ್ಲೂ ಭೀಮಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಪ್ರವಾಹಕ್ಕೆ ಭೀಮಾ ನದಿ ತೀರದ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ. ಅಫಜಲ್ಪುರ ತಾಲೂಕಿನ ಮಣ್ಣೂರ ಮತ್ತು ಮಾಶಾಳ ಗ್ರಾಮದ ಜಮೀನುಗಳಿಗೆ ನದಿ ನೀರು ನುಗ್ಗಿದೆ. ರೈತರ 200ಕ್ಕೂ ಹೆಚ್ಚು ಪಂಪ್ ಸೆಟ್ ಮುಳುಗಡೆಯಾಗಿದೆ. ಏನೇ 200 ಮುಂದೆ ಅದಾವ್ರಿ ಮೋಟ್ರು. ಹೊಳಿ ನೀರು ಒಮ್ಮೆ ಬಂದ ಕಾಲಾಗ ಜರ ಅಸ್ತವ್ಯಸ್ತ ಆಗ್ಯಾವ್ರಿ. ಇಲ್ಲಿಕ್ಕೆ ಮೋಟ್ರುಗಳು ಒಳಗೆ ಮುಣಿಗ್ಯಾವ್ರಿ. ಭಾಳ ಪೈಪ್ಗಳು ಹೋಗ್ಯಾವ್ರಿ, ಹರ್ಕೊಂಡು ವಯರ್ ಹೋಗ್ಯಾವ್ರಿ, ಒಳಗೆ ಟಿಸಿ ಮುಣಿಗ್ಯಾವ್ರಿ. ಇಲ್ಲಿ ರಾಜ್ಯ ಮಾತ್ರ ಅಲ್ಲ, ಬಿಹಾರದಲ್ಲೂ ಮಳೆರಾಯನ ಅಬ್ಬರ ಭಾರಿ ಜೋರಾಗಿದೆ. ನದಿಗಳ ನೀರಿನ ಮಟ್ಟ ಹಠಾತ್ ಏರಿಕೆಯಾಗಿದೆ. ನಳಂದ, ಜಹನಾಬಾದ್ ಮತ್ತು ಗಯಾ ಜಿಲ್ಲೆಯ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ಬೋರ್ಗರೆಯುವ ದೃಶ್ಯ ಭಯಾನಕವಾಗಿದೆ. ನೋಡ್ತಾ ಇದ್ದಂತೆ ಮನೆಯೊಂದು ಕುಸಿದು ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.